ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಕೊಡಿಮಟ್ಟಿ. ಇವತ್ತಿನ ವಿಡಿಯೋಲಿ ಸಿಂಪಲ್ ಆಗಿ ಬೆಳ್ಳುಳ್ಳಿ ರೈಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಕೆಲವೊಂದು ಟೈಮ್ ಪಿ ಜಿಯಲ್ಲಿ ಇರ್ತೀವಿ, ಇಲ್ಲ ಒಬ್ಬರೇ ಮನೆ ಮಾಡ್ಕೊಂಡಿರ್ತೀವಿ, ಏನು ಅಡುಗೆ ಮಾಡಬೇಕು ಡೈಲಿ ಅಂತೆಲ್ಲ ಯೋಚನೆ ಆಗಿರುತ್ತೆ. ಸೊ ಆ ಟೈಮಲ್ಲಿ ಒಂದು 30 ಇಲ್ಲ 20 ಮಿನಿಟ್ಸಲ್ಲಿ ಬೆಳ್ಳುಳ್ಳಿ ಅನ್ನ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ನಾನು 3 ಜನಕ್ಕೆ ಮಾಡ್ತಿದ್ದೀನಿ. ಸೊ ನಾನು ಇಷ್ಟೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಒಬ್ಬರಿಗೆ ಮಾಡೋದಾದರೆ ಒಂದು 3 ಇಲ್ಲ 4 ತೊಗೊಂಡ್ರು ಸಾಕು. ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೀವು ಈ ಒಗ್ಗರಣೆ ಮಾಡೋ ಮುಂಚೆನೇ ರೈಸ್ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಒಗ್ಗರಣೆ ಹಾಕೋವರೆಗೂ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲ ಅಂತಂದರೆ ಎಲ್ಲ ಸೀದೋಗುತ್ತೆ. ಬಟರ್ ಜೊತೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡಿ, ಅದಾದಮೇಲೆ ಜೀರಿಗೆ ಹಾಕಿ, ಈಗ ಪೇಸ್ಟ್ ಮಾಡಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ, ಅದಾದಮೇಲೆ ಕರಿಬೇವು ಹಾಕೋಬೇಕು. ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಿದ್ದೀನಿ. ಇದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಒಗ್ಗರಣೆಗೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಗಾರ್ಲಿಕ್ ರೈಸ್ ರೆಡಿ. ಇದು ಸಿಂಪಲ್ ಗಾರ್ಲಿಕ್ ರೈಸ್ ರೆಸಿಪಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ.